ಆಡಳಿತ ಚುಕ್ಕಾಣಿ ಇರೋರು ಆತ್ಮಾವಲೋಕನ ಮಾಡ್ಕೋಬೇಕು. ಜನ ನಿಮ್ಮನ್ನ ಅಲ್ಲಿ ಕುಂದರ್ಸಿರುವಂಥದ್ದು ಮೊದಲನೇದ್ದು ಜನರ ಪ್ರಾಣ ಮತ್ತು ಮಾನ ಎರಡನ್ನೂ ಕಾಪಾಡಿಕೊಳ್ಳುವಂಥದ್ದು ಮೊದಲನೇ ಕರ್ತವ್ಯ. ಆ ಮೊದಲನೇ ಕರ್ತವ್ಯದಲ್ಲಿ ನೀವು ಫೇಲ್ ಆಗಿದ್ದೀರಿ, ಎಡವಿದ್ದೀರಿ. ಎಲ್ಲಿದ್ದಾರೆ ನಿಮ್ಮ DGP ಕ್ರೈಮ್? ಎಷ್ಟು ಸತಿ ನೀವು ಉತ್ತರ ಕರ್ನಾಟಕಕ್ಕೆ ಬಂದು ನೀವು ಇನ್ಸ್ಪೆಕ್ಷನ್ ಮಾಡಿದ್ದೀರಿ? ಎಷ್ಟು ಸತಿ ಪೊಲೀಸ್ ಸ್ಟೇಷನ್ಗಳನ್ನು ರಿವ್ಯೂ ಮಾಡಿದ್ದೀರಿ? ಎಷ್ಟು ಸಂದರ್ಭದಲ್ಲಿ ಪೊಲೀಸ್ ಕ್ರೈಮ್ ರಿಪೋರ್ಟನ್ನು, ಕ್ರೈಮ್ ರೇಟಿಂಗನ್ನು ಚೆಕ್ ಮಾಡಿದ್ದೀರಿ? ಎಷ್ಟು ಜನ ರೌಡಿಗಳ ಪರೇಡ್ ಮಾಡಿಸಿದ್ದೀರಿ? ಇಲ್ಲಿ ಗದಗ್ನಲ್ಲಿ ಒಮ್ಮೆದು ರೌಡಿಗಳ ಪರೇಡ್ ಆಗಿದೆಯಾ? ಗಡಿಪಾಡೋದ್ರನ್ನ ಪರೇಡ್ ಮಾಡಿದ್ದೀರಾ? ಏನು ಕ್ರಮ ತೆಗೆದುಕೊಂಡಿದ್ದೀರಿ? ಪ್ರಿವೆಂಟಿವ್ ಆಕ್ಷನ್ ಏನು ತಗೊಂಡಿದ್ದೀರಿ? ವಾಟ್ ಪ್ರಿವೆಂಟಿವ್ ಆಕ್ಷನ್ ಯು ಹ್ಯಾವ್ ಟೇಕನ್? ಅವೆಲ್ಲ ಮಾಡಿದ ಕಾರಣದಿಂದ ಇವ್ರಿಗೆಲ್ಲ ಧೈರ್ಯ ಬರ್ತಾ ಇದೆ. ಇವತ್ತು ನಾನು ಹೇಳ್ತೀನಿ, ಇದನ್ನ ಕೆಲವು ಸಂದರ್ಭಗಳಲ್ಲಿ ಪೊಲೀಸ್ ಆಕ್ಷನ್ ಮಾಡಿದ್ರು ಕೂಡ ರಾಜಕೀಯ ಮಧ್ಯ ಪ್ರವೇಶ ಆಗ್ತಾ ಇದೆ, ಸಡಲ್ಗೊಂಡಿದೆ. ಪೊಲೀಸರು ಕೂಡ ಕೆಲವು ಸಂದರ್ಭಗಳಲ್ಲಿ ಅಸಹಾಯಕ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೇನು ಮಾಡಲಿ ಸರ್, ಮೇಲಿಂದ ಫೋನ್ ಬರ್ತಿದೆ. ಈ ಸರ್ಕಾರ ಬಂದ ಮೇಲೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕುಸ್ತಿ ಬಿದ್ದಿದೆ. ಯಾರು ಬೇಕಾದವ್ರು ಏನು ಬೇಕಾದ್ ಮಾಡ್ಬೋದು ಅನ್ನುವಂಥ ಭಾವನೆ ಕ್ರಿಮಿನಲ್ಗಳಿಗೆ ಬಂದ್ಬಿಟ್ಟಿದೆ. ಬಾಕಳಿಯವರ ಕುಟುಂಬದಲ್ಲ, ಇಡೀ ಸಮಾಜದ ಪ್ರಶ್ನೆ ಇದೆ ಇದರಲ್ಲಿ. ಇದು ನಮ್ಮ ಕುಟುಂಬ ಅಂತ ನಾವು ಅರ್ಥ ಮಾಡ್ಕೊಂಡು ನಾವು ಇವತ್ತು ಕೆಲಸವನ್ನ ಮಾಡಬೇಕು. ಅವ್ರ ಕುಟುಂಬ ಅಂತಲ್ಲ, ಇದು ನಮ್ಮ ಕುಟುಂಬ. ಇದು ಅದನ್ನ ಆ ರೀತಿ ನಾವು ತಿಳ್ಕೊಂಡಾಗ ಮಾತ್ರ ಅದಕ್ಕೆ ಏನಾದ್ರು ಪರಿಹಾರ ಕೊಡೋಕೆ ಸಾಧ್ಯ. ಅವ್ರು ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ, ಈಗ ಅವ್ರ ರಕ್ಷಣೆ ಏನಿದೆ? ಇನ್ನೊಂದು ದಿವಸ ಅವ್ರು ಬರೋದಿಲ್ಲ ಅಂತಂದು ಯಾವ ಗ್ಯಾರಂಟಿ ಸರ್ಕಾರ ಕೊಡ್ತದೆ? ಅವರೆಲ್ಲ ಏನು ಮಾಡಬೇಕು? ಮತ್ತು ಇದೇ ಥರ ಬೇರೆ ಬೇರೆ ಪ್ರದೇಶದಲ್ಲಿ ಆಗುತ್ತೆ. ಇವತ್ತು ನೋಡಿ, ಗದಗ್ನಲ್ಲಿ ಅತ್ಯಂತ ಜನದಟ್ಟಣೆ ಇರುವಂಥ, ಒಂದಕ್ಕೊಂದು ಮನೆ ಹತ್ಕೊಂಡಿರುವಂಥ ಊರಿನ ಮಧ್ಯದಲ್ಲಿರುವಂಥದ್ದಕ್ಕೆ ಅವರು ಧೈರ್ಯವಾಗಿ ಬಂದು ಇದನ್ನು ಮಾಡ್ತಾರಂತಂದ್ರೆ, ಏನೋ ದೂರ ಎಲ್ಲೋ ಫಾರ್ಮ್ ಹೌಸಲ್ಲೋ ಎಕ್ಸ್ಟೆನ್ಷನಲ್ಲೋ ಒಂದು ಮನೆ ಇದೆ ಅಲ್ಲ, ಒಂದಕ್ಕೊಂದು ಮನೆ ಓಣಿ, ಜನರು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಓಣಿಗಳ ಮಧ್ಯೆ ಬಂದು ಇದನ್ನು ಮಾಡಿದ್ದಾರೆ. ಅಂದರೆ ಕ್ರಿಮಿನಲ್ಗಳು ಎಷ್ಟು ಧೈರ್ಯ ಬಂದಿದೆ ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಭಯ ಇರಬೇಕು ಅಲ್ಲಿ ಧೈರ್ಯ ಬರ್ತಾ ಇದೆ.